ಹಾಯ್, ನನ್ನ ಹೆಸರು ಸ್ನೇಹ. ನಾನು ಚೈನಾದಲ್ಲಿ MBBS ಕಂಪ್ಲೀಟ್ ಮಾಡಿ ಈಗ ಇಂಡಿಯಾದಲ್ಲಿ ಇಂಟರ್ನ್ಶಿಪ್ ಮಾಡ್ತಿದ್ದೀನಿ. ನನಗೆ ತುಂಬಾ ಜನ ಕೇಳ್ತಿದ್ದೀರಾ, ನೀವು ಇಂಟರ್ನ್ಶಿಪ್ ಜೊತೆಗೇನೆ ಕಂಟೆಂಟ್ ಕ್ರಿಯೇಟ್ ಮಾಡೋದನ್ನ ಹೇಗೆ ಮ್ಯಾನೇಜ್ ಮಾಡ್ತಿದ್ದೀರಾ ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗ್ತಿದೆ ನನಗೆ. ನಾನು ಚೈನಾದಲ್ಲಿದ್ದಾಗ ಮೆಡ್ ಸ್ಕೂಲ್ ಅಂದ್ರೆ MBBS ಓದ್ತಿರ್ಬೇಕಾದ್ರೇನೆ ಈಸಿ ಆಗಿತ್ತು. ಯಾಕಂದ್ರೆ ಆಗ 2 to 3 hours ಕ್ಲಾಸ್ ಇರ್ತಿತ್ತು, ಸಂಜೆ ಮನೆಗೆ ಬಂದು ಎಡಿಟ್ ಮಾಡ್ತಿದ್ದೆ. ಬಟ್ ಈಗ ಇಂಟರ್ನ್ಶಿಪ್ ಆ ತರ ಇಲ್ವೇ ಇಲ್ಲ. ನೀವು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಫಾಲೋ ಮಾಡ್ತಿದ್ರೆ ಅಲ್ಲಿ ನಿಮ್ಗೆ ಗೊತ್ತಾಗಿರುತ್ತೆ, ನಾನು ಲೆಂದಿ ವಿಡಿಯೋಸ್ ಈ ನಡುವೆ ಯಾವುದು ಅಪ್ಲೋಡ್ ಮಾಡ್ಲೇ ಇಲ್ಲ. ಸುಮಾರು 1 month ಆಗೇ ಹೋಯ್ತು. ಸ್ಟಾರ್ಟಿಂಗ್ ಮೈನರ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಇದ್ದಾಗ ಈಸಿ ಆಗ್ತಿತ್ತು. ಮನೆಗೆ ಬಂದು ಡೈಲಿ ಎಡಿಟ್ ಮಾಡ್ತಿದ್ದೆ, ಡೈಲಿ ಮಿನಿ ವ್ಲಾಗ್ಸ್ ಅಪ್ಲೋಡ್ ಮಾಡ್ತಿದ್ದೆ. ಬಟ್ ಈಗ ನನಗೆ ಮೇಜರ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಪೋಸ್ಟಿಂಗ್ ಆಗಿದೆ. ಹಾಗಂತ ನಾನು ವ್ಲಾಗ್ಸ್ ಮಾಡೋದಕ್ಕೆ ಆಗೋದಿಲ್ಲ, ಸ್ಟಾಪ್ ಮಾಡ್ತೀನಿ ಅಂತ ಏನು ಹೇಳ್ತಿಲ್ಲ. ನನಗೆ ಎಷ್ಟೇ ಟಯರ್ಡ್ ಆಗಿದ್ರು ಅಲ್ಲಿ ಇಲ್ಲಿ ಇರೋ ಕ್ಲಿಪ್ಸ್ನೆಲ್ಲ ಆಡ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ವಿಡಿಯೋಸ್ನ ಎಡಿಟ್ ಮಾಡಿ ಮಿನಿ ವ್ಲಾಗ್ಸ್ ತರ ಅಪ್ಲೋಡ್ ಮಾಡ್ತಿದ್ದೀನಿ. ಅದೂ ನಿಮ್ಮೆಲ್ರಿಗೋಸ್ಕರ. ನೀವೆಲ್ಲರೂ ನನಗೆ ಹಾಗೇನೆ ಸಪೋರ್ಟ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಮುಂದೆ ನಾನು ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ಮಾತಾಡಬೇಕು ಅಂತ ಈ ವಿಡಿಯೋದ ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ತಿಳಿಸಿ. ಓಕೆ, ಬಾಯ್.